टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप्स नाम याद रखना। ಇನ್ನು ಹೃದಯಾಘಾತ ಪ್ರಕರಣಗಳು ಹೆಚ್ಚಾಗ್ತಿರುವಂತಹ ಹಿನ್ನೆಲೆ ಸರ್ಕಾರ ಕೂಡ ಒಂದಷ್ಟು ಗೈಡ್ಲೈನ್ಸ್ ಗಳನ್ನ ರಿಲೀಸ್ ಮಾಡೋಕೆ ಮುಂದಾಗಿದೆ. ಆಲ್ರೆಡಿ ಆರೋಗ್ಯ ಇಲಾಖೆ ಅದರ ಬಗ್ಗೆ ಒಂದು ರಿಪೋರ್ಟ್ ಅನ್ನ ಕೇಳಿತ್ತು ಸಮಿತಿಯಿಂದ. 12 ಮಂದಿ ಎಕ್ಸ್ಪರ್ಟ್ಗಳಿಂದ ಒಂದಷ್ಟು ಸ್ಟಡಿ ಮಾಡಿ ಆಸ್ಪತ್ರೆಗಳು ಮತ್ತು ಸಾರ್ವಜನಿಕರಿಗೆ ಪ್ರತ್ಯೇಕ ಮಾರ್ಗಸೂಚಿಯ ಸಾಧ್ಯತೆ ಇದೆ. ಹೃದಯಾಘಾತದ ಬಗ್ಗೆ ಜಾಗೃತಿ ಮೂಡಿಸೋದಕ್ಕೆ ನಿರ್ಧಾರ. ಆಸ್ಪತ್ರೆಗೆ ಬಿಡುಗಡೆ ಮಾಡ್ತಿರುವಂತಹ ಮಾರ್ಗಸೂಚಿಯಲ್ಲಿ ಯಾವೆಲ್ಲ ಅಂಶಗಳಿದೆ ಅಂತ ಸೊ ಆರೋಗ್ಯ ಇಲಾಖೆ ಮಾರ್ಗಸೂಚಿ ಬಿಡುಗಡೆ ಮಾಡೋಕೆ ಈಗ ಎಲ್ಲ ತಯಾರಿಯನ್ನು ನಡೆಸಿದೆ. ಯಾಕಂದರೆ ಆ ರಿಪೋರ್ಟ್ ಏನಿದೆ ಎಕ್ಸ್ಪರ್ಟ್ಗಳಿಂದ ಅದನ್ನು ತೆಗೆದುಕೊಂಡ ನಂತರ ಆಸ್ಪತ್ರೆಗಳು ಮತ್ತು ಸಾರ್ವಜನಿಕರಿಗೆ, ಆಸ್ಪತ್ರೆಗಳಿಗೆ ಒಂದು ಗೈಡ್ಲೈನ್, ಹಾಗೆ ಸಾಮಾನ್ಯ ಜನರಿಗೆ ಹೃದಯಾಘಾತದ ಬಗ್ಗೆ ಹೇಗೆ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಸೂಚನೆಗಳು ಬಂದಾಗ ಏನು ಮಾಡಬೇಕು ಅಂತ. ಸಾಮಾನ್ಯ ಜನ ದಯವಿಟ್ಟು ಪ್ಯಾನಿಕ್ ಆಗಬೇಡಿ. ಈ ಸುದ್ದಿಗಳನ್ನು ನೋಡಿದಾಗ ಅನಿಸುತ್ತೆ ನಿಮಗೆ ಏನಾಗ್ತಿದೆ ಅನ್ನೋ, ಬಟ್ ನಿಮ್ಮ ಜಾಗರೂಕತೆಯಲ್ಲಿ ನೀವಿರೋದು ಒಳ್ಳೆಯದು. ಆಸ್ಪತ್ರೆಗಳಿಗೆ ಕಾರ್ಡಿಯಾಕ್ ಸರ್ವೆಲೆನ್ಸ್ ಮಾಡೋದಕ್ಕೆ ಸೂಚನೆ ನೀಡಲಾಗುತ್ತೆ. ಸಡನ್ ಡೆತ್, ಹೃದಯಾಘಾತ ಪ್ರಕರಣ ಏನಿದೆ ಅಂತ ಹಾರ್ಟ್ ಅಟ್ಯಾಕ್ ಪ್ರಕರಣಗಳನ್ನು, ರೋಗಿಗಳ ಹೃದಯ ಸಂಬಂಧಿ ಸಮಸ್ಯೆಗಳನ್ನು ರಿಜಿಸ್ಟರ್ ಮಾಡಬೇಕು. ಹೃದಯಾಘಾತದ ಸಾವುಗಳನ್ನು ಮರಣೋತ್ತರ ಪರೀಕ್ಷೆ ನಡೆಸಲೇಬೇಕು. ಅದರ ಬಗ್ಗೆ ಒಂದು ರಿಪೋರ್ಟ್ ಕೊಡಬೇಕು. ಹೃದಯ ಸಮಸ್ಯೆಗಳನ್ನ ಸ್ಕ್ರೀನಿಂಗ್ ಮಾಡಿ ಬೇಗ ಪತ್ತೆ ಹಚ್ಚುವಂಥದ್ದು ಮಾಡಬೇಕು. ಈ ಬ್ಲಾಕೇಜ್ಗಳಿದ್ರೆ ಅಥವಾ ಬೇರೆ ಏನಾದರೂ ಸಮಸ್ಯೆಗಳಿಂದ ಹೃದಯಕ್ಕೆ ತೊಂದರೆ ಇದ್ದರೆ ತಿನ್ನರ್ ಔಷಧಗಳು, ತುರ್ತು ಔಷಧಗಳನ್ನು ಸಂಗ್ರಹ ಮಾಡಿಟ್ಕೊಳ್ಬೇಕು. ಸಾರ್ವಜನಿಕ ಪ್ರದೇಶಗಳಲ್ಲಿ ಹೃದಯಾಘಾತದ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದಿರ್ಬೋದು. ಹೃದಯ ಸಮಸ್ಯೆಗೆ ECG ಬಳಿಕ ಏನೇನು ಆಗಬೇಕು, ಅದನ್ನು ಫಾಲೋ ಅಪ್ ಹೇಗೆ ಮಾಡಬೇಕು, ಇದರ ಬಗ್ಗೆ ವಿನಯ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ವಿನಯ್, ಇದೀಗ ಈ ಹೃದಯಾಘಾತದ ಕೇಸ್ಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಸಾರ್ವಜನಿಕರು ಪ್ಯಾನಿಕ್ ಆಗೋದು ಸಹಜ. ಆದರೆ ಇಲ್ಲಿ ಆತಂಕಗೊಳ್ಳೋದಕ್ಕಿಂತ ಮುನ್ನೆಚ್ಚರಿಕೆ ವಹಿಸೋದು ಹೇಗೆ, ನಾವು ಹೇಗೆ ಜಾಗೃತ ಇರಬೇಕು ಅನ್ನೋದು ಭಾಳ ಮುಖ್ಯ ಆಗುತ್ತೆ. ಸೊ ಆ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಆಸ್ಪತ್ರೆಗಳಿಗೆ ಹಾಗೆ ಸಾರ್ವಜನಿಕರಿಗೆ ಯಾವ ಒಂದು ಗೈಡ್ಲೈನ್ಸನ್ನು ರಿಲೀಸ್ ಮಾಡ್ಬೋದು, ಯಾವೆಲ್ಲ ಅಂಶಗಳು ಪ್ರತ್ಯೇಕವಾಗಿ 2 ಗೈಡ್ಲೈನ್ಸ್ನಲ್ಲಿ ಇರುತ್ತೆ ಅಂತ ವಿನಯ್? ಸೇರಿದಂತೆ ಸಾರ್ವಜನಿಕರಿಗೂ ಕೂಡ ಒಂದು ಟೆನ್ಷನ್ ಶುರುವಾಗಿದೆ. ಯಾಕೆ ಸಡನ್ ಆಗಿ ಈ ರೀತಿಯಂತಹ ಪ್ರಮಾಣಗಳು ಏರಿಕೆ ಆಗಿದೆ ಅನ್ನೋಂಥ ಅನುಮಾನ ಶುರುವಾಗಿತ್ತು. ಈ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ಕೂಡ ತಜ್ಞರ ಸಮಿತಿಯನ್ನು ರಚನೆ ಮಾಡಿತ್ತು. ತಜ್ಞರು ಸಂಪೂರ್ಣವಾಗಿ ಅಧ್ಯಯನ ಮಾಡಿ ಹೃದಯಾಘಾತಕ್ಕೆ ಕೋವಿಡ್ ಕಾರಣ ಆಯ್ತಾ ಅಥವಾ ಸೋಂಕು ಕಾರಣ ಆಯ್ತಾ ಅಥವಾ ಇನ್ನೇನು ಕಾರಣ ಆಯ್ತು ಅನ್ನೋಂತಹ ಸಂಬಂಧಪಟ್ಟ ಹಾಗೆ ಒಂದು ಸಮಗ್ರ ವರದಿಯನ್ನ ಜೊತೆಗೆ ಕೆಲವೊಂದಿಷ್ಟು ಸಜೆಷನ್ಗಳನ್ನು ಕೂಡ ಸರ್ಕಾರದ ಮುಂದಿಟ್ಟಿದ್ದಾರೆ. ಈ ಬೆನ್ನಲ್ಲೇ ಆರೋಗ್ಯ ಇಲಾಖೆ ಕೂಡ ಇವತ್ತು 12 ಗಂಟೆಗೆ ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಅವರು ಸಭೆಯನ್ನ ಮಾಡ್ತಾ ಇದ್ದಾರೆ. ಸಭೆ ಆರೋಗ್ಯ ಅಧಿಕಾರಿಗಳಾಗಿರ್ಬೋದು ಮತ್ತು ತಜ್ಞರು ಕೂಡ ಈ ಒಂದು ಸಭೆಯಲ್ಲಿ ಭಾಗಿಯಾಗ್ತಾರೆ. ಈ ಒಂದು ಸಭೆಯಲ್ಲಿ ಕೆಲವೊಂದಿಷ್ಟು ಔಟ್ಪುಟ್ಗಳನ್ನು ಪಡೆದುಕೊಂಡ ನಂತರ ಆರೋಗ್ಯ ಸಚಿವರು ಹೃದಯಾಘಾತದ ನಿಯಂತ್ರಣಕ್ಕೆ ಮತ್ತು ಸಾವನ್ನು ಕಂಟ್ರೋಲ್ ಮಾಡೋ ದೃಷ್ಟಿಕೋನದಿಂದ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಆಸ್ಪತ್ರೆಗಳಿಗೆ ಒಂದು ಅಡ್ವೈಸರಿ ಮತ್ತು ಪ್ರಮುಖವಾಗಿ ಸಾರ್ವಜನಿಕರಿಗೆ ಕೆಲವೊಂದಿಷ್ಟು ಮಾರ್ಗಸೂಚಿಗಳನ್ನು ಕೊಡ್ತಾ ಇದ್ದಾರೆ. ಪ್ರಮುಖವಾಗಿ ಆಸ್ಪತ್ರೆಗಳಲ್ಲಿ ಮರಣೋತ್ತರ ಪರೀಕ್ಷೆಯನ್ನು ಮಾಡಬೇಕು. ಯಾಕಂದ್ರೆ ಆರೋಗ್ಯ ಇಲಾಖೆಗೆ ಇನ್ನೂ ಕೂಡ ಸೋಂಕಿನ ಮೇಲೆ ಒಂದು ಅನುಮಾನ ಇದೆ. ಹೀಗಾಗಿ ಮರಣೋತ್ತರ ಪರೀಕ್ಷೆಯನ್ನ ಮಾಡಿ, ಅಂದ್ರೆ ಹೃದಯಾಘಾತಕ್ಕೆ ಏನಾದರೂ ಈ ಸೋಂಕು ಕಾರಣ ಆಯ್ತಾ ಅನ್ನೋಂಥದ್ದು ಈ ಒಂದು ಮರಣೋತ್ತರ ಪರೀಕ್ಷೆಯಲ್ಲಿ ಅಂದ್ರೆ ಹಾರ್ಟ್ ಮಜಲ್ ಬಯಾಪ್ಸಿ ಮಾಡೋದ್ರ ಮೂಲಕ ತಿಳಿಯುತ್ತೆ. ಹೀಗಾಗಿ ಮುಂದಿನ ದಿನಮಾನಗಳಲ್ಲಿ ಈ ಸೋಂಕು ಎಷ್ಟರ ಪ್ರಮಾಣದಲ್ಲಿ ಹೃದಯಾಘಾತವನ್ನ ಕಾಡ್ತಾ ಇದೆ ಅನ್ನೋಂಥದ್ದೇನಾದ್ರೂ ಇಲಾಖೆ ಗೊತ್ತಾದ್ರೆ ಅದರ ಮುಂದಿನ ಕ್ರಮಗಳನ್ನ ಮತ್ತು ಅದಕ್ಕೆ ಬೇಕಾಗಿರುವಂತಹ ಚಿಕಿತ್ಸಾ ವಿಧಾನಗಳನ್ನ ಮಾರ್ಪಾಡು ಮಾಡಬಹುದು ಅನ್ನೋದು ತಜ್ಞರು ಕೊಟ್ಟಿರುವಂತಹ ಸಜೆಷನ್. ಹೀಗಾಗಿ ಇವತ್ತು ಆರೋಗ್ಯ ಇಲಾಖೆ ಇದನ್ನ ಕಡ್ಡಾಯವಾಗಿ ಒಂದು ಮಾರ್ಗಸೂಚಿ ರೂಪದಲ್ಲಿ ಹೊರಡಿಸುತ್ತೆ. ಮುಂದಿನ ದಿನಮಾನಗಳಲ್ಲಿ ಸಡನ್ ಡೆತ್ ಆಗಿರಬಹುದು, ಜೊತೆಗೆ ಯಾವುದಾದ್ರೂ ಹೃದಯ ಸಂಬಂಧಿ ಕಾಯಿಲೆಗಳಾಗಿರ್ಬೋದು, ಇವುಗಳೆಲ್ಲವನ್ನು ರಿಜಿಸ್ಟರ್ ಮಾಡೋದ್ರ ಜೊತೆಗೆ ಸಾರ್ವಜನಿಕರಿಗೂ ಕೂಡ ಲೈಫ್ ಸ್ಟೈಲ್ ಆಗಿರ್ಬೋದು, ಕೆಲವೊಂದಿಷ್ಟು ಅನುಸರಿಸುವ ಮಾರ್ಗಸೂಚಿಗಳು, ಕ್ರಮಗಳು, ಹೃದಯವನ್ನು ಕಾಪಾಡಿಕೊಳ್ಳೋದಕ್ಕೆ ಬೇಕಾಗಿರುವಂತಹ ಕೆಲವೊಂದಿಷ್ಟು ಸಲಹೆ ಸೂಚನೆಗಳನ್ನ ಹೊರಡಿಸುವ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಅವಿನಾಶ್.